ಈಗ ಆಲ್ಮೋಸ್ಟ್ ಪುಷ್ಪಗಿರಿ ಹತ್ರ ಬಂದಿದ್ದೀವಿ. ಇಲ್ಲಿ ಒಂದು ಸ್ಟಾಪ್ ಹಾಕಿವಿ ನೋಡಿ ಗಾಡೀಲಿ. ಇನ್ನೊಂದು ಸ್ವಲ್ಪ ಇಲ್ಲಿ ನೋಡಿ ರೆಡಿಯಾಗಿ ನಿಂತವನೇ ನಮ್ಮ ಶಿಷ್ಯ. ಟ್ರೆಕ್ಕಿಂಗ್ ಜಾಲಿ ಜಾಲಿ. ನೋಡಿ ಗೈಸ್, ಪುಷ್ಪಗಿರಿ ಆಲ್ಮೋಸ್ಟ್ ಈ ಬೆಟ್ಟ ಹತ್ರ ಬಂದಾಗ್ಲೇ ಈ ವ್ಯೂ ಐತೆ. ಪಾಯಿಂಟ್ ಈ ತರ ಇದೆ. ಜಾಲಿ ಮಜಾ. ನೋಡಿ ನಾವು ಆ ಬೆಟ್ಟ ಹತ್ಬೇಕು ಅಂತ ಕಾಣ್ತೀವಿ. ಆ ಬೆಟ್ಟನೇ ಅನ್ಕೋತೀನಿ ಮಜಾ. ಫ್ರೆಂಡ್ಸ್, ಈಗ ಬೆಟ್ಟ ರೀಚ್ ಆದ್ವಿ. ಗಾಡಿ ಪಾರ್ಕ್ ಮಾಡಿ ಈಗ ಚೆಕ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗಲೇ ಫುಲ್ ಸುಸ್ತಾಯ್ತಾ ಉಂಟು. ಇನ್ನಲ್ಲಿ ಹೋದಾಗ ನಮ್ಮ ಕತೆ ಏನಾಗಬೇಡ. ನನಗೆ ಆಯ್ತಿಲ್ಲ ಹೊತ್ಕೊಂಡು ಬ್ಯಾಗ್ ಇಲ್ಲೇ ಆಯ್ತಿಲ್ಲ ಇನ್ನೇನು. ಆ ಬೆಟ್ಟದ ಮೇಲೆ ನೋಡಿ ಕ್ಲೌಡ್ ಹೆಂಗೆ ಕೂತಿದೆ ಅಂತಂದರೆ ಒಳ್ಳೆ ಕ್ಯಾಪ್ ಹಾಕ್ತಂಗೆ ಕಾಣ್ತಾ ಇದೆ. ಬೆಟ್ಟಕ್ಕೆ ನೋಡಿ ಝೂಮ್ ಹಾಕ್ತೀನಿ ಸ್ವಲ್ಪ. ಮಿಲ್ಟ್ರಿ ಕ್ಯಾಪ್ ನೋಡಿ ಅಲ್ಲಿ. ವೆಲ್ಕಮ್ ಟು ಕೂರ್ಗ್. ಇದನ್ನೇ ಬುಸು ಬುಸ. ಓಯ್, ಅಲ್ಲಿ ನೋಡಿಲ್ಲ ಒಂದು ಬೆಟ್ಟ ತಿಳಿದು ಬಂದಿದ್ದೀವಿ. ಒಂದು ಬೆಟ್ಟ ತಿಳಿದು ಬಂದಿದ್ವಿ. ಅಲ್ಲಿ ಬರ್ತಾರ ನೋಡು. ಫ್ರೆಂಡ್ಸ್, ಈಗ ಚೆಕ್ ಪೋಸ್ಟ್ ಹತ್ರ ಹೋಗ್ತಾ ಇದ್ದೀವಿ. ಚೆಕ್ ಪೋಸ್ಟ್ ಬಂತು. ಇನ್ನು ಅಲ್ಲಿ ಹೋಗಿ ಏನೇನೆಲ್ಲ ಮಾಡಬೇಕು ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಬನ್ನಿ ಗೈಸ್. ಈಗ ಪುಷ್ಪಗಿರಿಗೆ ಬಂದ್ಬಿಟ್ವಿ. ಚೆಕ್ ಪಾಯಿಂಟ್ ಹತ್ರ ಬಂದ್ವಿ. ನೋಡಿದ್ರೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಆಗಬೇಕಂತೆ. ಹಂಗಾಗಿ ಫುಲ್ ಇಲ್ಲೊಂದು ಸ್ವಲ್ಪ ಪರದಾಡಿ ಲಾಸ್ಟಿಗೆ ಹಿಂಗೆ ಅವ್ರ ಜೊತೆ ಎಲ್ಲ ಮಾತಾಡಿ ನಾವು ಇಲ್ಲೇ ಲೋಕಲ್ ಅಂತಲೇ ಹೇಳಿ ಏನೇನೋ ಪರದಾಡ್ಬಿಟ್ಟು ನಾವು ಡೀಲ್ ಮಾಡಿದ್ವಿ. ಹಂಗೆ ಈಗ ಹೋಗ್ತಾ ಇದ್ವಿ ಗೈಸ್. ಅದಕ್ಕೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಯಾರು ಬರೋರಿದ್ದರೆ ನೆಕ್ಸ್ಟ್ ಟೈಮಿಂದ 3 days ಮುಂಚೆನೇ ಬುಕ್ ಮಾಡ್ಕೋಬೇಕು. ಇಲ್ಲಾಂತಂದರೆ ಇಲ್ಲಿ ಬಂದು ರಿಸ್ಕ್ ಆಗುತ್ತೆ ಮತ್ತು ಬಿಡೋಲ್ಲ. ಸೊ ಹಾಗಾಗಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬನ್ನಿ. ಈಗ ಅದೇ ನಾವೀಗ ಪರದಾಡಿ ಇಷ್ಟೊತ್ತಿಗೆ ಬರಬೇಕಿತ್ತಾಗ ನೋಡಿ ಇಷ್ಟೊತ್ತಾಯಿತು. ಫ್ರೆಂಡ್ಸಿಗೆ ಎಂಟ್ರಿ ಆಯ್ತಿದ್ವಿ. ಎಂಟ್ರಿ ಆದಂಗೆ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಟೈಪ್ ಥರ ಸಿಗುತ್ತೆ ನೋಡಿ. ಇಲ್ಲಿ ಕೆಳಗಡೆ ರಿವರ್ ಫ್ಲೋ ಆಗ್ತಾಯಿದೆ. ಫ್ರೆಂಡ್ಸ್, ಹೆಂಗೆ ಹ್ಯಾಂಗ್ ಆಗ್ತಾಯಿದೆ ಅಂತ ಒಂಥರ ಮಸ್ತ್ ಎಕ್ಸ್ಪೀರಿಯನ್ಸ್ ಇದು. ಫೈನಲಿ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ. ಇನ್ನು ಎಷ್ಟು ಲೀಚಸ್ಗಳು ಕಾಲ್ಗತ್ತಕ್ಕಿದೆಯೋ ಗೊತ್ತಿಲ್ಲ. ಶೂಗಳು ಹಾಕೋ ಬಂದಿದ್ದೀವಿ. ಟೋಟಲ್ 7 kilometers ಮೇಲೆ ಹೋಗಬೇಕು, 7 kilometers ಕೆಳಗಡೆ ಬರಬೇಕು. ಟೋಟಲಾಗಿ 14 kilometers ವಾಕ್ ಮಾಡಬೇಕು ಇವತ್ತು. ಪೀಕಿಗೆ ಆದಷ್ಟು ಬೇಗ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂತಂದರೆ ಈ 4 o'clock ಒಳಗಡೆ ಬರೋಕ್ಕೆ ಹೇಳಿದ್ದಾರೆ ಅವರು. ನೆಟ್ವರ್ಕ್ ಸಿಗ್ನಲ್ಸ ಇಲ್ಲ. ನೆಟ್ವರ್ಕ್ ಇಲ್ದಲ್ಲಿ ಹೋಗೋ ಕ್ರೇಜೇ ಬೇರೆ. ಹಾಂ, ಫೈನಲಿ 1 kilometers ಕಂಪ್ಲೀಟ್ ಮಾಡಿದ್ವಿ. ಇನ್ನು 6 kilometers ರಿಮೈನಿಂಗ್. ಹಾಂ, 4 kilometersಗೆ ಕಣ ಎಂಡ್ ಸ್ಟಾರ್ಟಿಂಗಿಂತ ಸೆಂಟ್ರಲ್ ಸಿಗುತ್ತೆ. ಕೇಳಿಸ್ತಿಲ್ಲ ಅಂತ ಅನ್ಕೋತೀನಿ. ನನಗೆ ಸರಿ ಕೇಳ್ತಾ ಇಲ್ಲ. ಬನ್ನಿ ಹೋಗೋಣ ಹಂಗೆ ಮುಂದಕ್ಕೆ. ಈಗ ಈ ಬ್ಯಾಗಲ್ಲಿ ಆ ಲಗೇಜ್ ಹಿಡ್ಕೊಂಡಂತ ಹೋಗೋಕ್ಕೆ ಅಂತ ಆಯ್ತಲ್ಲ ನನ್ನ ಕೈಲಿ. ಕೇಳಿಸ್ಕೊಳ್ತಿದ್ರೆ ಗೊತ್ತಾಗುತ್ತೆ. ಮಂಕಿಗಳಿರ್ಬೋದು ಮೋಸ್ಟ್ಲಿ.
ಫಸ್ಟ್ ಬ್ಯಾಚ್ ಅವರು ಅಂದರೆ ಫಸ್ಟ್ ಹೋದವರು ಇಲ್ಲೆಲ್ಲೂ ಮುಂದೆ ಇದ್ದಾರೆ. ಈಗ ಅವ್ರನ್ನ ಕ್ಯಾಚ್ ಮಾಡಿ ಅವ್ರನ್ನ ಬೀಟ್ ಹೊಡೆದಿದ್ದು ಮುಂದೆ ಹೋಗ್ಬೇಕು. ಇನ್ನು ಗೈಸ್ ಫೈನಲಿ 2 ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು. ಇನ್ನು 5 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಇದ್ದೀವಿ ಮುಂದೆ. ಈಗ 20 ಮಿನಿಟ್ಸ್. 10 o'clock ಪೀಕಿಗೆ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನಲ್ಲಿದೆ. ನೋಡಬೇಕು. ಇಲ್ಲೇ ಆಲ್ಮೋಸ್ಟ್ 9 o'clock ಆಗೋಯ್ತು. 2 ಕಿಲೋಮೀಟರ್ ಕವರ್ ಆಗಿರೋದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಹೆವಿ ಟಯರ್ಡ್ ಆಗೋಯ್ತು. 4 ಕಿಲೋಮೀಟರ್ಸ್ ಇದೆ ಅನ್ಕೋತೀನಿ. ಯಾವುದು ಬೋರ್ಡ್ಗಳು ಕಾಣ್ತಾಯಿಲ್ಲ. ಆದಷ್ಟು ಬೇಗ ರಿಟರ್ನ್ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಮಳೆ ಬಂದರೆ ಕಷ್ಟ. ಈಗ 2 ದಿನದಿಂದ ಈವ್ನಿಂಗ್ ಟೈಮಲ್ಲಿ ಹೆವಿ ಮಳೆ. ನೆನೆಯಲ್ಲಿ ಹೆವಿ ಮಳೆ ಬಂದಿದೆ ಅನ್ಕೋತೀನಿ. ಪೂರ್ತಿ ರೋಡೆಲ್ಲ ಪೂರ್ತಿ ಗೊಚ್ಚೆ ಆಗಿದೆ. ಅರ್ಧ ರೋಡ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಅರ್ಧಕ್ಕೆ ವ್ಯೂ ಹೆಂಗಿದೆ ಅಂತ. ಫುಲ್ ಬೆಟ್ಟ ಯಪ್ಪ ಫುಲ್ ಸುಸ್ತಾಗೋಯ್ತು. ಇವಾಗ ಫುಲ್ ಹಿಂಗಿದೆ ಹತ್ತಕ್ಕೆ. ಇನ್ನು ಹೋಗ್ಬೇಕು. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿರೋ ನೀರು ಖಾಲಿ ಆಗೋಯ್ತು. ಅದಕ್ಕೆ ಏನು ಮಾಡಬೇಕು ಗೊತ್ತಾಗಿದೆ. ಫ್ರೆಶ್ ನೀರು ಹೋಗ್ತಾ ಇದೆ. ಇದನ್ನೇ ಕುಡಿತಾ ಇದ್ದೀವಿ. ಇದಕ್ಕಿಂತ ನ್ಯಾಚುರಲ್ ವಾಟರ್ ಬೇಕಾ? ನ್ಯಾಚುರಲ್ ವಾಟರ್. ಡೆಸ್ಟಿನೇಷನ್ ಇನ್ನೂ ಸ್ವಲ್ಪ ದೂರದಲ್ಲಿದೆ. ಆಲ್ಮೋಸ್ಟ್ ಬನ್ನಿ ಹತ್ತೋಣ. ಸ್ವಲ್ಪ ಇದೆ ಇನ್ನು. ನೋಡಿ ಈಗ ತೋರಿಸ್ತೀನಿ. ಬಂಡೆ ಹತ್ಬೇಕೀಗ. ವಯಸ್ಸಾಗಲೇ ಫಾಗ್ ಸ್ಟಾರ್ಟ್ ಆಗಿದೆ. ಇನ್ನೂ ಕ್ಲೈಮ್ ಮಾಡೋಕ್ಕಿದೆ. ಫುಲ್ ಜಾರ್ತಾ ಉಂಟು. ಕಲ್ಲು ಹತ್ತಕ್ಕಾಗ್ತಲ್ಲ. ಎಲ್ಲರೂ ಬರ್ಬೇಕಾರೆ ಪ್ರಾಪರಾಗಿ ಟ್ರೆಕ್ಕಿಂಗ್ ಶೂ ಅಂತೂ ಮಿಸ್ ಮಾಡಲೇಬೇಡಿ. ಇನ್ನೂ ಹತ್ತಕ್ಕೆ ಸುಮಾರಿದೆ. ಇದೆಲ್ಲ ಮಾರ್ಕ್ ಹಾಕಿರ್ತಾರೆ. ಅಲ್ಲ ಅವು ಮಚ್ಚ ರೂಟ್ ಉಂಟು ನೋಡಲ್ಲಿ. ಅದತ್ರ ಬೈಪಾಸ್ ಅಂದ್ರಲ್ಲ, ಅದೇ ಅನ್ಕೋತೀನಿ. ಅಲ್ಲೊಂದು ಯಾವುದೊಂದು ಊರಿಗೆ ಬೀದಳ್ಳಿ ಅಂತ ಊರಿದೆ, ಬೆಟ್ಟ. ಅಲ್ಲಿಗೆ ನೋಡಿ ಅಲ್ಲಿ ರೋಡಲ್ಲಿ ನಿಮಗೆ ಕಾಣ್ತಿದ್ದೀರೋ ಗೊತ್ತಿಲ್ಲ. ಅಲ್ಲಿಗೆ ರೋಡೆಲ್ಲ ಇದೆ. ಆ್ಯಕ್ಚುಲಿ ಈ ಕಡೆಯಿಂದ ಸುಬ್ರಹ್ಮಣ್ಯ ಕಡೆ ಹೋಗ್ಬೋದಿತ್ತು ಫಸ್ಟು. ಇವಾಗ ಬಿಡ್ತಾ ಇಲ್ಲ. ನೈಟ್ ಕ್ಯಾಂಪಿಂಗ್ ಸಹ ಇಲ್ಲ ಈಗ. ಅದೇನಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ಗೊತ್ತಿಲ್ಲ. ಮತ್ತು ಆನ್ಲೈನ್ ಬುಕ್ಕಿಂಗ್ ಸಹ ಕಂಪಲ್ಸರಿ ಮಾಡಿದ್ದಾರೆ. ನೋಡ್ರಿ ಗೊತ್ತಾಗ್ಬೋದು ಹೆಂಗೆ ಹತ್ತು ಬಂದಿದ್ದೀವಿ ಅಂತ. ಟ್ರಕ್ಕಿಂಗ್ ಅಂತೂ ತುಂಬ ಡಿಫಿಕಲ್ಟಾಗಿ ಉಂಟು ಇವತ್ತು. ನೋಡಿ ಈಗ ರೂಟಲ್ಲಿ ಸಿಕ್ಕಿದೆ. ಇನ್ನು ಪೀಕಿಗೆ ಹೋಗಬೇಕು. ಈಗ ನೋಡಿ ರಿಟರ್ನ್ ಹೋಗೋಕ್ಕೆ ಮಾರ್ಕ್ ಹಾಕಿದ್ದಾರೆ. ಆಗಲೇ ಮಿಸ್ ಸ್ಟಾರ್ಟ್ ಆಗಿಬಿಟ್ಟು ಉಂಟು. ಒಳ್ಳೆ ಈವ್ನಿಂಗ್ ಟೈಮಲ್ಲಿ ಹೆಂಗೆ ನೋಡ್ದಾಗಿರುತ್ತೆ ಹಂಗಿದೆ ಫೀಲ್. ಈಗ ಬರೀ ಟೈಮ್ ಈಗ ಜಸ್ಟ್ 10:15 ಏನೋ ಆಗುಂಟು ಅಷ್ಟೇ. ಆಲ್ರೆಡಿ ಮಿಸ್ ಫುಲ್ ಕವರ್ ಆಗುಂಟು. ಇನ್ನು ಆಲ್ಮೋಸ್ಟ್ ಬಂದು ಹತ್ರ. ಇನ್ನೇನು 1/2 ಕಿಲೋಮೀಟರ್ಸ್ ಇರ್ಬೋದು ಅನ್ಕೋತೀನಿ. ಒಂದು ಬೋರ್ಡ್ ಹಾಕಿದ್ದಾರೆ, ನೋಡೋಣ. ಪುಷ್ಪಗಿರಿ ಟಿಪ್ಪಿಗೆ ಬಂದಿದ್ದೀವಿ. ಬೋರ್ಡ್ ಕಾಣ್ತಿದೆಯಲ್ಲ, ರಿಟರ್ನ್.
ಇದು ಆ ಕಡೆ ಸುಬ್ರಹ್ಮಣ್ಯದಿಂದ ಬಂದವ್ರಿಗೆ ರೋಡ್, ಈ ಕಡೆ ಸೋಮಪೇಟೆ ಕಡೆಗೆ. ನಾವು ಆ್ಯಕ್ಚುಲಿ ರಿಟರ್ನ್ ಹೋಗಬೇಕು. ಇಲ್ಲಿ ಹೋಗೋದು ಮಚ್ಚ ಸುಬ್ರಹ್ಮಣ್ಯಗೆ ನೋಡಿ ಇಲ್ಲಿ ಇಳಿದು ಹೋಗಬೇಕು. ಇಲ್ಲಿ ಬೋರ್ಡ್ ಕಾಣ್ತಿದೆ, ಮತ್ತೆ ತೋರಿಸ್ತೀನಿ ಬನ್ನಿ ನಿಮಗೆ. ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಅಲ್ಲಿ ಇನ್ನೂ ಪೀಕಿಗೆ ಹೋಗಿ ನೋಡೋಕ್ಕೆ. ಬಟ್ ಈಗ ಮಿಸ್ಟ್ ಕವರ್ ಆಗಿರೋದು ಏನು ಕಾಣುತ್ತೋ ಗೊತ್ತಿಲ್ಲ. ಕ್ಲಿಯರ್ ಆಗೋರ್ಗೆ ವೆಯ್ಟ್ ಮಾಡಬೇಕಷ್ಟೇ. ಏನು ಫೈನಲಿ ರೀಚ್ ಆಗಿದ್ದೀವಿ. ಅಲ್ಲಿ ನೋಡಿ ಅಲ್ಲಿ ಗುಡಿ ಕಾಣ್ತಾ ಇದೆ. ಇವಾಗ ಕ್ಲಿಯರ್ ಆಗ್ತಾ ಉಂಟು ಸ್ವಲ್ಪ. ಮುಂದೆಲ್ಲ ಫುಲ್ ಮೌಂಟೇನ್ ಇದೆ, ಕಾಣಲ್ಲ. ಮಿಸ್ಟ್ ಕ್ಲಿಯರ್ ಆಗಬೇಕು. ಕ್ಲಿಯರ್ ಆಗುತ್ತೋ ಅಥವಾ ಪುನಃ ಮಿಸ್ಟ್ ಕೊಡುತ್ತೋ ಗೊತ್ತಿಲ್ಲ, ನೋಡಬೇಕು. ನೋಡಿ ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತೈತೆ. ಸ್ಟಾರ್ಟಿಂಗ್ ಅಂತೂ ಬಂದಾಗ ಏನು ಕಾಣ್ತಾನೆ ಇರ್ತಿಲ್ಲ. ನಾವು ನೋಡಿ ಅಲ್ಲಿಂದ ಹತ್ಕೊಬಂದಿದ್ದೀವಿ. ಅಲ್ಲಿ ಚೆಕ್ ಪೋಸ್ಟ್ ಕಾಣ್ತಿಲ್ಲ ಅನ್ಕೋತೀನಿ. ಅಲ್ಲಿ ಕಾಣ್ತದೆ, ನಮಗೆ ಕಾಣ್ತಾಯಿದೆ. ಅಲ್ಲಿಂದ ಬಂದು ಆ ಕಡೆಯಿಂದ ಹತ್ಕೊಂಡು ಹಿಂಗೆ ಈಚೆ ಸೈಡಿಂದಲ್ಲಿ ಫಾರೆಸ್ಟೆಲ್ಲ ದಾಟಿ ಪೀಕಿಗೆ ಬಂದಿದ್ದೀವಿ. ಪುನಃ ಮಿಸ್ ಕವರ್ ಆಯ್ತು ಉಂಟು. ಕ್ಲಾರಿಟಿ ಸಹ ಸಿಗ್ತಲ್ಲ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡಿ ಕವರ್ ಆಗಿಲ್ದಿರೋ ಬಡ್ಕೆ. ಗೈಸ್, ಮೇಲೆ ಪೀಕ್ ರೀಚ್ ಆಗಿ ಈಗ ಊಟ ಎಲ್ಲ ಮುಗಿಸಿ ರಿಟರ್ನ್ ಹೋಗ್ತಾ ಇದ್ದೀವಿ. ಇನ್ನೊಂದು 3-4 ಕಿಲೋಮೀಟರ್ಸ್ ಇದೆ ಅಷ್ಟೇ, ಎಂಡ್ ಆಗುತ್ತೆ. ಅಲ್ಲಿಗೆ ಕುಮಾರ ಪರ್ವತ ಟ್ರೆಕ್ಕಿಂಗ್ ಕಂಪ್ಲೀಟ್. ಗೈಸ್, ಈಗ ಚೆಕ್ ಪೋಸ್ಟಿಗೆ ಬಂದ್ಬಿಟ್ಟು ರಿಟರ್ನ್ ಬಂದು ಅಲ್ಲಿ ರಿಫಂಡ್ ಮಾಡೋಕ್ಕಿತ್ತು. ಅದೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಏನೇನೋ ಬರ್ಕೊಂಡಿದ್ರು. ಎಕ್ಸ್ಟ್ರಾ ಪ್ಲಾಸ್ಟಿಕ್ಸ್ ಎಲ್ಲ ಎಷ್ಟೆಲ್ಲ ಕ್ಯಾರಿ ಮಾಡಿದ್ವಿ ಮತ್ತು ಎಷ್ಟರಿಂದೆಲ್ಲ ರಿಟರ್ನ್ ಮಾಡಿದ್ದೀನಿ ಅಂತ ಅವ್ರಿಗೆ ಅಲ್ಲಿ ತೋರಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಅದು
ಫೈನಲಿ ತುಂಬ ದಿನದಿಂದ ಪ್ಲ್ಯಾನ್ ಆಗಿತ್ತು ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಇವಾಗ ಕಂಪ್ಲೀಟ್ ಆಯಿತು. ಗಾಡಿ ಹತ್ರ ಹೋಗ್ತಾ ಇದ್ವಿ. ಗಾಡಿ ಒಂದು ಇಲ್ಲಿ ಚೆಕ್ ಪೋಸ್ಟಿಂದ 1 ಕಿಲೋಮೀಟರ್ಸ್ ಹಿಂದೆ ನಿಲ್ಲಿಸಿದ್ದೀವಿ. ಇಲ್ಲಿ ರೋಡೆಲ್ಲ ಇತ್ತಿಲ್ಲ. ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಫುಲ್ ಪೇ.